अखिल भारतीय वीरशैव महासभेचे माजी अध्यक्ष व माजी मंत्री भीमण्णा खंडरे यांच्या निधनाबद्दल अखिल भारतीय वीरशैव शिवाचार्य संस्थेचे राष्ट्रीय उपाध्यक्ष तसेच बेळगाव हुक्केरी हिरेमठाचे श्री चंद्रशेखर शिवाचार्य स्वामीजी यांनी तीव्र शोकसंवेदना व्यक्त केली आहे। एकाच महिन्यात वीरशैव महासभेचे 2 अनमोल आधारस्तंभ गमावल्याने समाज गहिऱ्या शोकामध्ये बुडाला आहे। भीमण्णा खंडरे हे वीरशैव महासभेचे अध्यक्ष असताना गुरु विरक्त यांना एकत्र आणण्याचे मोठे कार्य त्यांनी केले, याचे श्रेय त्यांनाच जाते। समाज सुधारणेच्या कार्यात ते नेहमीच अग्रभागी होते। त्यांच्या निधनामुळे त्यांच्या चाहत्यांना व कुटुंबियांना झालेले दुःख सहन करण्याची शक्ती देवाने द्यावी अशी प्रार्थना श्री चंद्रशेखर शिवाचार्य स्वामीजी यांनी केली आहे। ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ನಿಕಟಪೂರ್ವ ಅಧ್ಯಕ್ಷರು ಮಾಜಿ ಸಚಿವರು ಆಗಿರತಕ್ಕಂತ ಭೀಮಣ್ಣ ಖಂಡ್ರೆ ಅವರು ಲಿಂಗೈಕ್ಯರಾಗಿರುವ ವಿಚಾರ ಎಲ್ಲರಿಗೂ ನೋವನ್ನು ತಂದಿದೆ। ಭೀಮಣ್ಣ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಭೀಮ ಬಲವನ್ನು ತುಂಬಿರತಕ್ಕಂಥವರು, ಎಲ್ಲರನ್ನು ಒಗ್ಗೂಡಿಸಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿರತಕ್ಕಂಥ ಅಪರೂಪದ ಚೇತನ ಭೀಮಣ್ಣ ಖಂಡ್ರೆ ಅವರು। ವೀರಶೈವ ಲಿಂಗಾಯತ ಮಹಾಸಭೆಯ ಪ್ರಧಾನ ಕಚೇರಿಯನ್ನ ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ, ಹಾಗೆ ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ। ಇವತ್ತು ಅವರು ನಮ್ಮೊಂದಿಗಿಲ್ಲ, ಶತಾಯುಷಗಳಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಬಹಳ ದೊಡ್ಡ ಆಸ್ತಿ। ತಂದೆ ಹಾಕಿದ ಮಾರ್ಗದಲ್ಲಿಯೇ ಮುನ್ನಡೀತಾ ಇರತಕ್ಕಂಥ ಅರಣ್ಯ ಸಚಿವರು, ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರತಕ್ಕಂಥ ಈಶ್ವರ್ ಖಂಡ್ರೆ ಅವರು ಅದೇ ದಾರಿಯಲ್ಲಿ ಮುನ್ನುಗ್ಗುತ್ತಾ ಇದ್ದಾರೆ। ಬಹುಶಃ ಅವರು ಹಾಕಿರುವ ಮಾರ್ಗ ವೀರಶೈವ ಲಿಂಗಾಯತರೆಲ್ಲ ಒಕ್ಕಟ್ಟಾಗಿರಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ। ಹಾಗೆ ನಾವೆಲ್ಲರೂ ಕೂಡ ಮುಂದುವರಿಯೋಣ। ಭೀಮಣ್ಣ ಖಂಡ್ರೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ। विनोद कोलकार, KMM मराठी, बेळगाव।